ಹೇಳ್ತಾ ಹೇಳಿದ್ರಿ ಎಲ್ಲಾ ಆಕ್ಟರ್ಸ್ ಜೊತೆನೂ ಆಕ್ಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಸುದೀಪ್ ಸರ್ ಜೊತೆ ಮ್ಯಾಕ್ಸ್ ಅಲ್ಲಿ ಆಕ್ಟ್ ಮಾಡಿದಾರ, ಹಾಗೇನೆ ದರ್ಶನ್ ಸರ್ ಜೊತೆನೂ ಆಕ್ಟ್ ಮಾಡಿದಾರ ಅಂತ ಹೇಳಿದ್ರಿ. ಸೊ ಒಂದು ಚಿಂಗಾರಿಯಲ್ಲಿ ಸೊ ಒಂದ್ ಕಾಲದಲ್ಲಿ ಅಂಬರೀಶ್ ಅವರು ಆಗಿರ್ಬೋದು, ವಿಷ್ಣು ಅವರು ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ ಅಂತಂದ್ರೆ ಸ್ಯಾಂಡಲ್ವುಡ್ ಗೆ ಒಂದು ಬ್ರ್ಯಾಂಡ್ ಅಂತ ಇದ್ರು. ಸೊ ಅದಾದ ನಂತರ ಕಿಚ್ಚ ಮತ್ತೆ ದಚ್ಚು ಅವರಾಗಿದ್ರು. ಸೊ ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಯಾಕಂದ್ರೆ ನೀವಿಬ್ಬರನ್ನ ಹತ್ರದಿಂದ ನೋಡಿದಿರಾ. ಆದ್ರೆ ಸರ್ ಇದು ಅವರಿಬ್ಬರಿಗೆ ಸಂಬಂಧಪಟ್ಟಿದ ವಿಚಾರ. ದರ್ಶನ್ ಸರ್ಗೆ ಮತ್ತೆ ಸುದೀಪ್ ಸರ್ಗೆ ಸಂಬಂಧಪಟ್ಟಿದ ವಿಚಾರ. ಅಲ್ಲಿ ನನಗೇನು ಆಸೆ ಅಂತಂದ್ರೆ ಅವರಿಬ್ರು ಒಳ್ಳೆ ಬ್ಲಾಕ್ ಬಸ್ಟ್ ಮೂವೀಸ್ ಮಾಡ್ತಾನೆ ಇರ್ಬೇಕು ಬ್ಯಾಕ್ ಟು ಬ್ಯಾಕ್. ಒಂದಷ್ಟು ಲಕ್ಷಾಂತರ ಜನಕ್ಕೆ ಊಟ ಆಗ್ಬೇಕು. ಕನ್ನಡ ಇಂಡಸ್ಟ್ರಿ ಇನ್ನೂ ಒಂದು ಲೆವೆಲ್ಗೆ ಹೋಗ್ಬೇಕು. ಒಳ್ಳೊಳ್ಳೆ ಸಿನಿಮಾಗಳಾಗಿ ಒಂದು ಲೆವೆಲ್ಗೆ ಹೋಗ್ಬೇಕು. ಎಲ್ಲಾ ಸಿನಿಮಾಗಳು ಸಕ್ಸಸ್ ಆಗ್ಬೇಕು. ಎಲ್ಲರೂ ಎಲ್ಲ ಅಂದ್ರೆ ಈ ಸಿನಿಮಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಸಂಬಂಧಪಟ್ಟಿದ್ದು ಮೀಡಿಯಾ ಇರ್ಬೋದು, ನಾವಿರ್ಬೋದು, ಸೆಟ್ಟು, ಕಾಸ್ಟ್ಯೂಮ್, ಇನ್ನೊಂದು ಮತ್ತೊಂದು ಫೈಟರ್ಸ್ ಎಲ್ಲರೂ ಖುಷಿಯಾಗಿರ್ಬೇಕು. ಅದು ಅವರಿಬ್ಬರ ಹತ್ರ ಅಲ್ಲ, ಎಲ್ಲರ ಹತ್ರ, ದೊಡ್ಡ ಹೀರೋಗಳ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಸಿನಿಮಾಗಳು ಮಾಡಿ ಸರ್, ನೀವು ನಿಮ್ಮ ಸಿನಿಮಾಗಳಿಂದ ನಮಗೆ ಊಟ ಸಿಗುತ್ತೆ, ನಮಗೊಂದು ಅವಕಾಶಗಳು ಸಿಗುತ್ತೆ, ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಅಷ್ಟು ಹೇಳಬಲ್ಲೆ. ಅದ್ ಬಿಟ್ರೆ ಬೇರೆ ಅಲ್ಲ, ಅವರಿಬ್ರು ಒಂದಾಗ್ಬೇಕು ಅಂತ ಸಾಕಷ್ಟು ಜನ ಅಭಿಮಾನಿಗಳು ಒಂದಾಗ್ಲಿ ಸರ್, ಒಂದಾಗ್ಲೇಬೇಕಲ್ವಣ. ಯಾರಿಗೂ ಅವ್ರು ಹಾಗೆ ಇರ್ಲಿ ಅಂತ ಯಾರು ಬಯಸಲ್ಲಣ. ನೀವು ಕ್ವಶನ್ ಕೇಳೋದ್ರಲ್ಲಿ ನಿಮಗೆ ಒಂದಾಗ್ಬೇಕು ಅನ್ನೋ ರೀತಿ ಇರ್ಬೇಕಂದ್ರೆ ನಂದು ಅದೇ ಆನ್ಸರ್. ಯಾರು ಹೇಳ್ತಾರೆ ಇವರು ಬೇರೆ ಬೇರೆ ಇರ್ಲಿ ಅಂತ? ಯಾರೇ ಆಗಿರ್ಲಿ ಎಲ್ಲರೂ ಒಂದಾಗಿರ್ಬೇಕು. ಅದರಲ್ಲಿ ಎರಡನೇ ಮಾತೇ ಇಲ್ವಲ್ಲಣ್ಣ. ಅವ್ರು ಒಂದಾಗಿದ್ರೇನೆ ಚಂದ, ಚೆನ್ನಾಗಿ ಇರ್ಲಿ. ಅವ್ರು ಅಂದ್ರೆ ಅದಕ್ಕೆ ನಾನೇನು ಹೇಳಕ್ಕಾಗಲ್ಲ, ಅದು ಅವರಿಬ್ಬರಿಗೆ ಸಂಬಂಧಪಟ್ಟಿದ್ದ. ಹಾಗಾಗಿ ಬಟ್ ನಾನು ಆಸ್ ಎ ಕನ್ನಡ ಸಿನಿಮಾದಲ್ಲಿ ಒಬ್ಬ ಕಲಾವಿದನಾಗಿ ಯೋಚನೆ ಮಾಡಿ ಕಲಾವಿದನಾಗಿ ಹೇಳೋದಾದ್ರೆ, ಅವರಿಬ್ರು ಒಂದು ಸಿನಿಮಾ ಮಾಡ್ಬಿಟ್ರೆ ಆ ಸಿನಿಮಾಗೆ ಅಂತೂ ಇಡೀ ಕರ್ನಾಟಕ ಮೂಲೆ ಮೂಲೆ ಹಬ್ಬ ಆಗೋಗುತ್ತೆ. ಎಲ್ಲ ಕಡೆನೂ ಅವರಿಬ್ರು ಫ್ಯಾನ್ಸ್ ಸೇರ್ಬಿಟ್ರೆ ಅಂತೂ ಮುಗೀತು ಕತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.